ಕಾವೇರಿ ನೀರಿಗಾಗಿ ಕೆಲವೇ ಕ್ಷಣಗಳಲ್ಲಿ ಅಧಿವೇಶನ ಆರಂಭವಾಗುತ್ತೆ. ಕಾವೇರಿ ನೀರಿಗಾಗಿ ಕೆಲವೇ ಕ್ಷಣಗಳಲ್ಲಿ ವಿಶೇಷ ಅಧಿವೇಶನ ಆರಂಭವಾಗುತ್ತೆ. ತಮಿಳುನಾಡಿಗೆ ನೀರು ಬಿಡಲ್ಲ ಎಂಬ ಒಂದು ಸಾಲಿನ ನಿರ್ಣಯ ಮಂಡಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕಾನೂನು ಸಚಿವ ಟಿಬಿ ಜಯಚಂದ್ರರಿಂದ ಒಂದು ಸಾಲಿನ ನಿರ್ಣಯ ಮಂಡನೆಯಾಗುತ್ತೆ. ಕಡಿಮೆ ಕಾಲಾವಧಿಯಲ್ಲಿ ಕಲಾಪ ಮುಗಿಸಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕಲಾಪಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ. ಚೀಟಿ ತಗೊಳ್ಳೇಬೇಕು, ದುಡ್ಡು ಕಟ್ಟಲೇಬೇಕು, ಬಸ್ ಹೋಗ್ಲೇಬೇಕು. ಆಮೇಲೆ ಆಫೀಸ್ಗೆ ಮುಚ್ತೀವಿ ಅಂತಂದ್ರೆ ಯಾರ ಕೆಲಸ ತೊಂದರೆ ಆಗ್ತದೆ? ನಮ್ಮ ರೈತರ ಕೆಲಸ. ಪಾಣಿಗೆ ಬರ್ತಾನೆ, ವ್ಯವಸಾಯಕ್ಕೆ ಬರ್ತಾನೆ, ವ್ಯವಹಾರಕ್ಕೆ ಬರ್ತಾನೆ, ಮತ್ತೊಂದು ಬರ್ತಾನೆ, ಅಕ್ಕಿಗೆ ಬರ್ತಾನೆ, ಏನೇನೋ ಕಾರ್ಡ್ಗೆ ಬರ್ತಾನೆ, ಪೆನ್ಷನ್ ಬರ್ತಾನೆ. ಸೊ ನೀವೆಲ್ಲ ಮುಚ್ಕೊಂಡು ಕೂತ್ಕೊಂಡ್ರೆ ಅವ್ನ ಊಟ ಏನಾಗಬೇಕು? ಅದಕ್ಕೆ ಎಲ್ಲ ಪೊಲೀಸ್, ನಾನು ಹೇಳಿದ್ದೇನೆ, ಎಲ್ಲ ಪೊಲೀಸರಿಗೆ ಎಲ್ಲ ಕಚೇರಿಗಳಿಗೆ ಒಳ್ಳೆ ಕಾವಲು ಕೊಟ್ಬಿಟ್ಟು ಕಚೇರಿಗಳನ್ನು ಯಾವ ಕಾರಣಕ್ಕೂ ನಾವು ಮುಚ್ಚಲಿಕ್ಕೆ ನಾವು ತಯಾರಿಲ್ಲ. ದಯವಿಟ್ಟು ಕೈ ಮುಗಿದು ನಾನು ಕೇಳ್ಕೊಳ್ತೇನೆ, ಆ ಸ್ಟೇಟ್ಮೆಂಟ್ಗಳನ್ನ ನೀವು ಚಳವಳಿ ಮಾಡಿ. ಬಸ್ಗೆ ದುಡ್ಡು ಕೊಡದೆ ಹೋಗ್ತೀನಿ ಅನ್ನೋದು, ಕರೆಂಟಿಗೆ ದುಡ್ಡು ಕಟ್ಟದೆ ಕರೆಂಟ್ ಮಾಡ್ತೀನಿ ಅನ್ನೋದು, ಅಸಹಕಾರ ಚಳವಳಿ ಮಾಡ್ತೀನಿ ಅನ್ನೋದು, ಅದೆಲ್ಲ ದಯವಿಟ್ಟು ಬಂದು ಬೇರೆ ಕಡೆ ಏನು ಬೇಕಾದ್ರೂ ಮಾಡಿ. ಅಲ್ಲಿ ಹೀಗೆ 15 ದಿನ ಪಾಠಗಳು ಹೋಗಿದೆ. ಮಕ್ಕಳು ಬಹುಶಃ ನಿಮ್ಮ ಮಕ್ಕಳೇ ಎಕ್ಸಾಮಿನೇಷನಲ್ಲಿ ಕಡಿಮೆ ಮಾರ್ಕ್ಸ್ ಆಯಿತು ಅಂತಂದರೆ ನಿಮ್ಮ ಮಕ್ಕಳು ಬಹುಶಃ ನೀವು ಹಾಳು ಮಾಡಿದಾಗ್ತದೆ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಮಂಡ್ಯ ಜಿಲ್ಲೆಯ ಜನತೆಗೆ ನಾನು ಜಿಲ್ಲಾ ಮಿನಿಸ್ಟರ್ ಆಗಿ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ. ಇದೇ ಹೆಚ್ಚು ವ್ಯಾಲಿಡ್ ಸರ್. ಇದೇ ಹೆಚ್ಚು ವ್ಯಾಲಿಡ್ ಸರ್. ಓಕೆ, ಕಲಾಪಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂಥದ್ದು, ಸರ್ಕಾರಿ ಕಚೇರಿಗಳನ್ನ ಬಂದ್ ಮಾಡ್ಕೊಂಡು ಹೋದ್ರೆ ಸಾರ್ವಜನಿಕರಿಗೆ ನಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಕಚೇರಿಗಳಿಗೆ ಬಂದೋಬಸ್ತನ್ನ ಒದಗಿಸೋ ಮುಖೇನ ತೆರೀರಿ ಎನ್ನುವಂತಹ ಆದೇಶವನ್ನ ನೀಡಲಾಗಿದೆ ಅಂತ ಕೂಡ ಹೇಳಿದ್ರು. ಇನ್ನು ಎಲ್ಲರೂ ಕೂಡ ಕಲಾಪಕ್ಕೆ ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅಧಿವೇಶನದ ಶುರುವಾಗುವಂತಹ 2 ಗಂಟೆಯೊಳಗೆ ನಿರ್ಣಯವನ್ನ ಮಂಡನೆ ಮಾಡಬೇಕು ಅನ್ನುವಂತಹ ಕುರಿತಾಗಿಯೂ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅಧಿವೇಶನ ಆರಂಭಕ್ಕೂ ಮೊದಲು ನಡೆದಂತಹ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಈ ಒಂದು ತೀರ್ಮಾನಕ್ಕೆ ಬರಲಾಗಿದ್ದು, ಇಂದು 6.5 ಕೋಟಿ ಕನ್ನಡಿಗರ ಕಣ್ಣೀರಿಗೆ, ಆಶಾಭಾವನೆಗಳಿಗೆ ಬೆಲೆ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆ ಇದೆ. ಕಾವೇರಿ ಸಮಸ್ಯೆಗೆ ಇವತ್ತಿನ ವಿಶೇಷ ಕಲಾಪ ಶಾಶ್ವತ ಪರಿಹಾರವನ್ನ ಒದಗಿಸಲಿ ಅನ್ನೋದೇ ಎಲ್ಲರ ಆಶಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಅಧಿವೇಶನಕ್ಕೂ ಮೊದಲು ಕಲಾಪ ಸಲಹಾ ಸಮಿತಿ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ, ಕಲಾಪದಲ್ಲಿ ಹೇಗ್ ನಡ್ಕೊಳ್ಬೇಕು, ಏನನ್ನ ಮಾತಾಡಬೇಕು, ಯಾರು ಮಾತಾಡಬೇಕು ಅನ್ನುವಂಥ ಕುರಿತಾಗಿ ಏನೆಲ್ಲ ಚರ್ಚೆಗಳಾಗಿದೆ? ದಿವ್ಯ, ಈಗಾಗಲೇ ಕಲಾಪ ಸಲಹಾ ಸಮಿತಿ ಅಂದ್ರೆ ಪ್ರಮುಖವಾಗಿ ಇದು ನ್ಯಾಯಾಲಯದ ವಿಚಾರವಾಗಿರೋದ್ರಿಂದ ಇದು ಸೂಕ್ಷ್ಮವಾದ ವಿಚಾರ. ಹಾಗಾಗಿ ಬಹಳ ಸೂಕ್ಷ್ಮತೆಯನ್ನು ಕೂಡ ಚರ್ಚೆ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಈ ಒಂದು ಕಲಾಪ ಸಲಹಾ ಸಮಿತಿ. ಪ್ರಮುಖವಾಗಿ ಇಲ್ಲಿ ಒಂದು ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಏನಿದೆ, ಆ ಒಂದು ತೀರ್ಪು ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ. ಓಕೆ ರವೀಶ್, ಮತ್ತೆ ಸಂಪರ್ಕ ಮಾಡ್ತೀನಿ. ದೂರವಾಣಿ ಸಂಪರ್ಕ ಸಾಧ್ಯವಾಗ್ತಿಲ್ಲ. ಕಾವೇರಿ ನೀರಿಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶೇಷ ಅಧಿವೇಶನ ಆರಂಭವಾಗುತ್ತೆ. ತಮಿಳುನಾಡಿಗೆ ನೀರು ಬಿಡಲ್ಲ ಎಂಬ ಒಂದು ಸಾಲಿನ ನಿರ್ಣಯ ಮಂಡಿಸಲು ಕಾನೂನು ಸಚಿವ ಟಿಬಿ ಜಯಚಂದ್ರ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕಡಿಮೆ ಕಾಲಾವಧಿಯಲ್ಲಿ ಕಲಾಪವನ್ನ ಮುಗಿಸಬೇಕು ಅನ್ನುವಂತಹ ನಿರ್ಧಾರಕ್ಕೂ ಬರಲಾಗಿದೆ. ಸಂಸದೀಯ ನಾಯಕರು ಬಿಟ್ರೆ ಬೇರೆ ಯಾರೂ ಚರ್ಚೆಯಲ್ಲಿ ಪಾಲ್ಗೊಳ್ಳಬಾರದು ಅಂತ ಕೂಡ ಹೇಳಲಾಗಿದ್ದು, ನ್ಯಾಯಾಧೀಶರ ವಿರುದ್ಧವಾಗ್ಲಿ ಕೋರ್ಟ್ ವಿರುದ್ಧವಾಗ್ಲಿ ಮಾತನಾಡಬಾರದು ಅಂತ ಕೂಡ ತೀರ್ಮಾನಕ್ಕೆ ಬರಲಾಗಿದೆ. ಅಧಿವೇಶನ ಆರಂಭಕ್ಕೂ ಮೊದಲು ನಡೆದಂತಹ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇಂದು 6.5 ಕೋಟಿ ಕನ್ನಡಿಗರ ಕಣ್ಣೀರಿಗೆ, ಆಶಾಭಾವನೆಗಳಿಗೆ ಬೆಲೆ ಸಿಗಲಿ ಅನ್ನೋದು ಎಲ್ಲರ ಆಶಯ. ಒಗ್ಗಟ್ಟಾಗಿ ಇಲ್ಲಿವರೆಗೂ ಯಾವುದೇ ಒಂದು ಮೀಟಿಂಗ್ನ ಮಾಡದಲ್ಲೇ ಮುಖ್ಯಮಂತ್ರಿಯವರು ಜೊತೆಗೂಡಿ ಇವತ್ತು ಶಾಸಕಾಂಗ ಕಾಂಗ್ರೆಸ್ಸಿನ ಶಾಸಕಾಂಗ ಪಾರ್ಲಿಮೆಂಟಿನ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಾಗೆ, SM ಕೃಷ್ಣ ಅವರು ಸೇರಿದಾಗೆ, ದೇವೇಗೌಡರು ಸೇರಿದಾಗೆ ಎಲ್ಲರೂ ಒಗ್ಗಟ್ಟಾಗಿ ಇಶ್ಯೂನ ಇಷ್ಟರೊಳಗಡೆ ಕೈಗೆ ಎತ್ಕೋಬೇಕಾಗಿತ್ತು. ಇದು ದುರಂತ. ಇದ್ರ ಬಗ್ಗೆ ನಮ್ಮದು ಆಗ್ರಹ ಇದೆ.
ಇವತ್ತು ಏನು ವಿಶೇಷ ಸದನವನ್ನು ಕರೆದಿದ್ದಾರೆ, ಈ ಸದನದ ಮೂಲಕನಾದ್ರೂ ಇವತ್ತಿಂದ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಇರ್ತಕ್ಕಂಥ 28 ಜನ ಬಿಜೆಪಿನೂ ಸೇರಿದಂಗೆ 28 ಜನ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಮತ್ತು ಮಾಜಿ ಮುಖ್ಯಮಂತ್ರಿಗಳು, CM ನಾಯಕತ್ವದಲ್ಲಿ, ಮಾಜಿ ಪ್ರಧಾನಿಗಳ ನಾಯಕತ್ವದಲ್ಲಿ ಒಗ್ಗಟ್ಟಾಗಿ ಪ್ರಧಾನಿಯವ್ರನ್ನ ಭೇಟಿ ಮಾಡಿ ಮನವೊಲಿಸಿ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಏನು ಸುಪ್ರೀಂ ಕೋರ್ಟ್ನಿಂದ ಹಿನ್ನಡೆ ಇದೆ ಅದನ್ನು ಸರಿಪಡಿಸ್ತಕ್ಕಂಥ ಮತ್ತು ನೀರನ್ನು ಬಿಡದೇ ಇರತಕ್ಕಂಥ ತೀರ್ಮಾನವನ್ನು ತಗೋಬೇಕು ಅಂತೇಳಿ ನಮ್ಮ ಎಲ್ಲ JDSನ ರೆಬಲ್ 8 ಜನ ಶಾಸಕರ ಒಗ್ಗಟ್ಟಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಇವತ್ತೇನೋ ಈಗ ನಿರ್ಣಯ ಆಗ್ತದೆ, ಸಂವಿಧಾನಾತ್ಮಕ ಬಿಕ್ಕಟ್ಟು ಉಂಟಾಗುತ್ತೆ. ಈ ಬಿಕ್ಕಟ್ಟಿನಿಂದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕಾಗತ್ತಲ್ವಾ? ಅವಾಗ ಏನು ಮಾಡ್ಬೋದು? ಕಲಾಪ ಆರಂಭಕ್ಕೂ ಮುನ್ನ HD ರೇವಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಅವರೇನ್ ಹೇಳಿದ್ದಾರೆ ಕೇಳೋಣ. ರಾಜ್ಯದ ಹಿತವನ್ನು ಕಾಪಾಡಬೇಕಾಗುತ್ತೆ. ಇವತ್ತು ನಮ್ಮ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಕಳೆದ 2 ವರ್ಷದಿಂದ ಸರಿಯಾಗಿ ನೀರನ್ನು ಕೊಡದರೆ ಕಾಲಕ್ಕೆ ಮಳೆನೂ ಆಗಿಲ್ಲ, ನೀರನ್ನು ಕೊಡಕ್ಕಾಗಿಲ್ಲ. ಈ ಪರಿಸ್ಥಿತಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ತಾಂಡಿರುವಂತ ಒಂದು ಆದೇಶ ಈ ರಾಜ್ಯದ ಒಂದು ಹಿತಕ್ಕೆ ಧಕ್ಕೆ ಬರುವಂತ ಆದೇಶ ಅಂತ ಆಗುತ್ತೆ. ಮತ್ತೆ ಇದರಲ್ಲಿ ಅನುಮಾನಾಶ್ರಯನೂ ಸಹ ಇದೆ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೂ ನೋಟಿಸ್ ಕೊಡಬಹುದಾಯಿತು. ಯಾವ ಆಧಾರದ ಮೇಲೆ ಇವತ್ತು ಆದೇಶ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇನ್ನು CT ರವಿ ಕೂಡ ಮಾತನಾಡಿದ್ದಾರೆ. ಅವರೇನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ತೀರ್ಮಾನ ತಗೋತೀರಿ, ನೀರು ಬಿಡ್ತೀರಿ, ರಾಜ್ಯದ ಹಿತವನ್ನು ಕಡೆಗಣಿಸ್ತೀರಿ, ಆಮೇಲೆ ನಾಟಕಕ್ಕೋಸ್ಕರ ಬೇರೆ ಬೇರೆ ಮಾತನ್ನ ಇನ್ನೊಬ್ಬರ ಮೇಲೆ ಗುಬೆ ಕೂರಿಸೋ ಪ್ರಯತ್ನ ಮಾಡ್ತೀರಿ. ಇದಾಗೋದು ಬೇಡ. ಇವತ್ತೇನು ಮಾತಾಡ್ತಾ ಇದ್ದಾರೆ ಅದು ರಾಜಕೀಯ. ರಾಜ್ಯದ ಹಿತದ ಜೊತೆಗೆ ಬಿಜೆಪಿ ಇರುತ್ತೆ. ಆದ್ರೆ ಈಗ ಏನ್ ನಿರ್ಣಯ ಮಂಡಿಸ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಊರು ಕೊಳ್ಳೆ ಹೋದ್ಮೇಲೆ ದಿಢಿ ಬಾಗಿಲು ಹಾಕ್ದಂಗೆ ಇಡೀ ಜಲಾಶಯಗಳೆಲ್ಲ ಬರಿದಾಗಿದೆ. ಈಗ ನೀವು ಮನಸ್ಸಿದಷ್ಟು ಬಿಟ್ಟರಷ್ಟು ಇದೇ ನಿರ್ಣಯನ 1 ತಿಂಗಳ ಮುಂಚೆ ತಗೊಂಡಿದ್ರೆ ರಾಜ್ಯದ ನೀರಾರು ಉಳಿತಿತ್ತು. ಈಗ ಗಂಟು ಹೋಯ್ತು, ನಂಟು ಹೋಯ್ತು ಅನ್ನೋ ಸ್ಥಿತಿಗೆ ಇವತ್ತು ಈ ನಿರ್ಣಯ ಆಗುತ್ತೆ. ಆದ್ರೂ ತಪ್ಪು ಅಭಿಪ್ರಾಯಗಳು ಬರಬಾರ್ದು. ರಾಜ್ಯ ಸರ್ಕಾರ ಏನ್ ನಿರ್ಣಯ ತಗೊಳುತ್ತೆ ಆ ನಿರ್ಣಯಕ್ಕೆ ಬಿಜೆಪಿ ಬೆಂಬಲ ಕೊಡುತ್ತೆ. ಇನ್ನು ಕಾನೂನು ಸಚಿವ TB ಜಯಚಂದ್ರ ಮಾತನಾಡಿದ್ದಾರೆ. ಕೇಳೋಣ. ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂಥ ತೀರ್ಪಿನಲ್ಲಿ ನಾವೀಗಾಗಲೇ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿದ್ದೇವೆ ಮತ್ತು ಕೇಂದ್ರದ ಸಚಿವರು, ನೀರಾವರಿ ಸಚಿವರ ಬಗ್ಗೆನೂ ಕೂಡ ಹೋಗಿ ಎಲ್ಲ ರೀತಿಯನ್ನು ಕೂಡ ಚರ್ಚೆ ಮಾಡಿದ್ವಿ. ಅವರು ಕೂಡ ಈ ಸಂಕಷ್ಟ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಮನವರಿಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. 6.5 ಕೋಟಿ ಜನರ ಒಂದು ಮಹಾಮನೆಯಲ್ಲಿ ಇವತ್ತೆಲ್ಲ ವಿಚಾರನೂ ಕೂಡ ಇವತ್ತು ಚರ್ಚೆ ಆಗ್ತದೆ. ಚರ್ಚೆ ಆದಮೇಲೆ ಮುಂದಿನ ನಡೆ ಏನು ಅಂತಕ್ಕಂಥದ್ರ ಬಗ್ಗೆ ಗೊತ್ತಾಗ್ತದೆ. 27ಕ್ಕೆ ಯಾವಾಗೂ ಕೂಡ ಕೇಸ್ ಬರ್ತಾ ಇದೆ. ಇವತ್ತಿನ ತೀರ್ಮಾನ ಏನಾಗುತ್ತೆ ಅಂತ ನೋಡಿ ಅದನ್ನು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತಿನ ಅಧಿವೇಶನ ಕುರಿತಾಗಿ ಸ್ಪೀಕರ್ ಕೋಳಿವಾಡ ಮಾತನಾಡಿದ್ದಾರೆ. ಬನ್ನಿ ಅವರೇನು ಹೇಳಿದ್ದಾರೆ ಕೇಳೋಣ. ಮೊದಲಿನಿಂದ 5 ನಿರ್ಣಯ, ಇದು 6ನೇ ನಿರ್ಣಯ ಇವತ್ತು ಆಗ್ತಕ್ಕಂಥದ್ದು. ಅದು ಒಂಥರ ಸಂವಿಧಾನಾತ್ಮಕ ಬಿಕ್ಕಟ್ಟು ಆಗುತ್ತೆ. ಇದರಿಂದ ನೋಡೋಣ, ಅದು ಆಗದಂಗೆ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯತೆ ಮಾಡೋಣ. ಯಾಕಂದ್ರೆ ಈಗ ನೀವು ನಿರ್ಣಯ ತಗೊಂಡಂಗೆ ತಮಿಳುನಾಡವರು ನಿರ್ಣಯ ತಗೊಳ್ಳೋಕೆ ರೆಡಿ ಆಗಿದ್ದಾರೆ. DMK ಅಧ್ಯಕ್ಷ ಹೇಳ್ಬಿಟ್ಟಿದ್ದಾರೆ. ತಗೋಬಹುದು. ಆಯಾ ರಾಜ್ಯಗಳ ಇಂಟ್ರೆಸ್ಟ್ನಿಂದ ಅವ್ರು ಮಾಡ್ತಿರ್ತಾರೆ, ನಮ್ಮ ರಾಜ್ಯದ ಇಂಟ್ರೆಸ್ಟ್ನಿಂದ ನಮ್ಮವ್ರು ಮಾಡ್ತಾರೆ. ಏನಾಗ್ತದೆ ರಿಸಲ್ಟ್ ನೋಡೋಣ. ಆಮೇಲೆ ನ್ಯಾಯಾಂಗ ನಿಂದನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಸರ್. ನ್ಯಾಯಾಂಗ ನಿಂದನೆ ಆಕತಿ ಇಲ್ಲ ಅಂತಕ್ಕಂಥ ಆಮೇಲೆ ನೋಡೋಣ. ಈ ಸದನನೂ ಅಷ್ಟೇ equal. Judiciary and the legislature are equal. Anything happens in the house. ಇನ್ನು ಜಮೀರ್ ಅಹಮದ್ ಕೂಡ ಮಾತನಾಡಿದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ ಕೇಳೋಣ. ಪಾರ್ಟಿದಲ್ಲಿ ನಮ್ಗೆ ಕರೆಸಬೇಕಾಗಿತ್ತು. ಎಲ್ಲ ಒಂದ್ ಕಡೆ ನಮಗೂ ನೋವು ತಂದಿದೆ. ಇದು ಪಾರ್ಟಿ ಲೆಕ್ಕ ಬರಲ್ಲ. ಇದು ಕಾವೇರಿ ವಿಚಾರ. ಇದು ಇವತ್ತು ಕರೆದಿದ್ರೆ ಖಂಡಿತ ನಾವು ಹೋಗ್ತಾ ಇದ್ವಿ. ನಾವು ಕರೆದಿಲ್ಲ ನಮ್ಮನ್ನ. ತಾವು ಕಾವೇರಿ ಹೋರಾಟಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ನಿರ್ಧಾರ ತಗೊಳ್ಳೋಕೆ ನಾವು ಬದ್ಧ. ನಾವು ಆಲ್ರೆಡಿ ಮೊನ್ನೆನೇ ತೀರ್ಮಾನ ಮಾಡಿದ್ವಿ. ನಾವು 8 ಜನ ಶಾಸಕರು ಬುಧವಾರ ದಿನಾನೇ ತೀರ್ಮಾನ ಮಾಡಿ ಗುರುವಾರದಿಂದ ನಾವು ಮಂಡ್ಯದಿಂದ ಪಾದಯಾತ್ರೆ ಮಾಡ್ಕೊಂಡು ಇಲ್ಲಿ ಬಂದು ಸ್ಪೀಕರ್ಗೆ ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ನಾವು ದಡೀರಂತ ಕ್ಯಾಬಿನೆಟ್ ತಮಗೆಲ್ಲ ಗೊತ್ತಿದ್ದಂಗೆ ಮೊನ್ನೆ ಕ್ಯಾಬಿನೆಟ್ಟಲ್ಲಿ ಮೀಟಿಂಗ್ ಆಗಿ ಏನು ಅಸೆಂಬ್ಲಿ ಕರೆದಿದ್ದರಿಂದ ಅದು ಪೆಂಡಿಂಗ್ ಇಟ್ಟಿದ್ವಿ. ನಾವು ನೋಡುವ ಅಸೆಂಬ್ಲಿ ಏನು ತೀರ್ಮಾನ ಮಾಡ್ತಾವಂತ. ಅದೇನಾರು ಉಲ್ಟಾ ನಮ್ಮ ತೀರ್ಮಾನ ಮಾಡಿದ್ರೆ ನಾವು ರಾಜೀನಾಮೆ ಕೊಡೋಕೆ ಸಿದ್ಧಾಗಿದ್ದೀವಿ. ನಾವು ಪುಟ್ಟರಾಜಂಗೆ ರಾಜೀನಾಮೆ ಕೊಡಲ್ಲ. ಪುಟ್ಟರಾಜ್ ಅವರು ರಾಜೀನಾಮೆ ಕೊಟ್ಟರು. ಎಲ್ಲಿ ಕೊಡಬೇಕಾಗಿರೋದು DC-ಗೆಲ್ಲ ರಾಜೀನಾಮೆ ಕೊಡಬೇಕಾಗಿರೋದು. ಎಲ್ಲಿ ಕೊಡಬೇಕಾಗಿರೋದು ರಾಜೀನಾಮೆ? ದಿಲ್ಲಿಗೆ ಹೋಗಿ ಸ್ಪೀಕರ್ಗೆ ರಾಜೀನಾಮೆ ಕೊಡಬೇಕಾಗಿದ್ದು. ನಾವು ಅಲ್ಲಿಗೇನು ರಾಜೀನಾಮೆ ಮಂಡ್ಯದಲ್ಲಿ ರಾಜೀನಾಮೆ ಕೊಡ್ತಲ್ಲ. ನಾವು ಕೊಡ್ತಾ ಇರೋದು ಪಾದಯಾತ್ರೆ ಮಾಡಿ ನಾವು 8 ಜನನು ಇಲ್ಲಿ ಬಂದು ಬೆಂಗಳೂರು ಸ್ಪೀಕರ್ಗೆ ರಾಜೀನಾಮೆ ಕೊಡ್ತಾ ಇದ್ದೀವಿ.
ಕಾವೇರಿ ನದಿ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇಡೀ ದಿನ ಸರ್ಕಸ್ ಮಾಡಿದ್ದಾರೆ. ನಾಳೆ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆ ರಾಜ್ಯಪಾಲ VR ವಾಲಾ ಅವರನ್ನು ಬೆಳಿಗ್ಗೆ ಭೇಟಿ ಮಾಡಿ ಮಾಹಿತಿ ಕೊಟ್ಟರು. ಅದು ಸಂವಿಧಾನದ ಪ್ರಕಾರ ಆ ಮಾಹಿತಿ ಕೊಡಬೇಕು. ಕಲಬುರಗಿ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ವರುಣನ ಆರ್ಭಟ. ಈ ಹಿನ್ನೆಲೆಯಲ್ಲಿ ಬೆಣ್ಣೆತೋರ ಡ್ಯಾಂನಿಂದ 1200 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ಹೇರೂರು ಗ್ರಾಮದ ಬಳಿ ಬೆಣ್ಣೆತೋರ ಡ್ಯಾಮ್ ಇದೆ. ಡ್ಯಾಮ್ನ 4 ಗೇಟ್ಗಳ ಮೂಲಕ ಕಾಗಿಣಾ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಚಿತ್ತಾಪುರ ತಾಲೂಕಿನ ದಂಡೋತಿ ಮತ್ತು ಸೇಡಂ ತಾಲೂಕಿನ ಮಳಕೇಡ ಸೇತುವೆ ಮುಳುಗಡೆ ಭೀತಿಯನ್ನು ಕೂಡ ಎದುರಿಸ್ತಾ ಇದೆ.